ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವರ್ಷದ ಗೃಹಿಣಿ ಪಾರ್ವತಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಗ್ರಾಮೀಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸೇರಿದ 187 ಕೋಟಿ ರೂಪಾಯಿಯನ್ನು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಆಂಧ್ರಪ್ರದೇಶದ ಸಂಶಯಾತ್ಮಕ ವ್ಯಕ್ತಿಗಳ ಖಾತೆಗೆ ವರ್ಗಾವಣೆಯಾಗಿದೆ ಎಂದು ಆರೋಪಿಸಲಾಗಿದೆ. ಈ ಅಂಶವನ್ನ ಮನಗಂಡ ರಾಜ್ಯದ ವಿರೋಧ ಪಕ್ಷದ ಎಸ್ಟಿ ಮೋರ್ಚಾದಿಂದ ದಿನಾಂಕ 28ರಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ನಿಗಮದ ಹಣದ ಹಗರಣ ಕುರಿತು ಉತ್ತರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 28ರಂದು ವಿಜಯನಗರ ಜಿಲ್ಲಾ ಎಸ್ಟಿ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಡ್ಯಾಂ ರಸ್ತೆ ಸಾಯಿಬಾಬಾ ಮಂದಿರದ ಡಿಸಿ ಕಚೇರಿಯವರೆಗೆ ರ್ಯಾಲಿ ನಡೆಸಿದ ಬಿಜೆಪಿಯ ಜಿಲ್ಲಾ ಎಸ್ಟಿ ಮೋರ್ಚಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕುಳಿತು ನಿಗಮಕ್ಕೆ ಸೇರಿದ ಹಣದ ವರ್ಗಾವಣೆ ಕುರಿತು ಖಂಡಿಸಿದರು. ಎಲ್ಲ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜವಾಬ್ದಾರಿ ಸ್ಥಾನ ಇರುವ ರಾಜ್ಯ ಮತ್ತು ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಲಿತರ ರೊಕ್ಕ ತಿಂದ ಸರ್ಕಾರಕ್ಕೆ, ದಲಿತರ ರೊಕ್ಕ ನುಂಗಿದಂತ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ದಲಿತರ ದುಡ್ಡು ತಿನ್ನುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಾವಿಗೆ ಕಾರಣವಾದ ಸರ್ಕಾರಕ್ಕೆ, ಅಧಿಕಾರಿ ಸಾವಿಗೆ ಕಾರಣವಾದ ಸರ್ಕಾರಕ್ಕೆ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತ
ಚನ್ನಬಸವ ಪಾಟೀಲ್ ಜಿ ಅವರ ಒಂದು ನೇತೃತ್ವ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತ ಚನ್ನಬಸವ ಪಾಟೀಲ್ ಆಗಿ ಹೃತ್ಪೂರ್ವಕವಾದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಯುವ ನಾಯಕರು ಮತ್ತು ರಾಜ್ಯದ ಯುವ ಮೋರ್ಚಾ ಕೋಶಾಧ್ಯಕ್ಷರಾದಂತ ಮಾನ್ಯ ಸಿದ್ದರ್ ಸಿಂಗ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಹಿರಿಯ ಮುಖಂಡರು ಅಶೋಕ್ ಗಿರಸರ್ ಅವರು ಮತ್ತು ವಾಲ್ಮೀಕಿ ಮುಖಂಡರಾದಂತ ಜಂಬಾಯ ಹಾಕಣ್ಣವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಬಯಸ್ತಾ ಇದ್ದೇನೆ. ಈ ಹೋರಾಟದ ಪ್ರತಿಭಟನೆ ಅಂಗವಾಗಿ ನಮ್ಮ ಎಸ್ಟಿ ಮೋರ್ಚಾದ ಮುಖಂಡರು ಮತ್ತು ನಮ್ಮ ಹೊಸಪೇಟೆ ವಾಲ್ಮೀಕಿ ಸಮಾಜದ ಮುಖಂಡರು ಬಳಿಕ ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸೇರಿದ 187 ಕೋಟಿ ಮೊತ್ತದ ಹಣ ವರ್ಗಾವಣೆ ಕುರಿತು ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕು ಹಾಗೂ ಹಗರಣದಲ್ಲಿ ಭಾಗಿಯಾದವರನ್ನ ಬಂಧಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕೆಂದು ಹಡಕಲಿ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ನಾಯ್ಕ ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡರವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ರಾಜ್ಯ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಸರಿಸುಮಾರು 187 ಕೋಟಿ ಹಣವನ್ನು ಈ ಹಿಂದೆ ನಾವು ಕೇಳ್ತಾ ಇದ್ವಿ, ಕಮಿಷನ್ ತೊಗೊಂಡ್ರು, ಕಿಕ್ ಬ್ಯಾಕ್ ತೊಗೊಂಡ್ರು ಅಂತೇಳಿ. ಈ ಕಮಿಷನ್ ಇಲ್ಲ, ಕಿಕ್ ಬ್ಯಾಕ್ ಇಲ್ಲ, ನೇರವಾಗಿ ಸರ್ಕಾರದ ಖಜಾನೆ ಜನಸಾಮಾನ್ಯರು ಕೊಟ್ಟಿದ್ದ ಟ್ಯಾಕ್ಸ್ ಆ ದುಡ್ಡನ್ನು ನೇರವಾಗಿ ಇವರು ತಗೊಂಡು ಸ್ವಂತ ಅವ್ರದೇ ದುಡ್ಡು ರೀತಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡು ಹಾಕಿ ಅಲ್ಲಿಂದ ನೇರವಾಗಿ ಆ ದುಡ್ಡು ಬಳಕೆ ಮಾಡ್ಕೊಳ್ತಿದ್ದಾರೆ. ಅಂದರೆ ಇದು ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಇದು ಮಾಡಿರೋ ಆ ವ್ಯವಹಾರ ಅಂತ ಹೇಳ್ಬೋದು ಅಥವಾ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ವಾಲ್ಮೀಕಿ ನಿಗಮ ಮಾತ್ರವಲ್ಲ, ಎಲ್ಲ ನಿಗಮಗಳಲ್ಲಿ ಇವತ್ತೇನು ಬಡ ಜನರಿಗೆ ಹಿಂದುಳಿದವರಿಗೆ ಹಣವನ್ನು ಇಟ್ಟಿದ್ದಾರೆ ಅದನ್ನು ಕೂಡಲೇ ಪರಿಶೀಲಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದರ ಜೊತೆಯಲ್ಲಿ ಸರ್ಕಾರ SC ST ಗಂತೇನು ಅನುದಾನ ಆ SCB TSP ಆ್ಯಕ್ಟ್ ಏನು ಹೇಳುತ್ತೆ ಆ ರೀತಿಯಿಂದ ಆ ಅನುದಾನವನ್ನು ಬಳಕೆ ಮಾಡಿ ಹಿಂದುಳಿದ ಜನರನ್ನೆಲ್ಲ ಇವತ್ತು ಮೇಲೆ ಎತ್ತ ಕೆಲಸವನ್ನು ಮಾಡಬೇಕು. ಆ ಅನುದಾನ ತಗೊಂಡು ಇವರು ಸಾಮಾನ್ಯ ಯೋಜನೆಗಳಲ್ಲಿ ಬಳಕೆ ಮಾಡಬಾರ್ದಂತೇಳಿ ನಾನು ಈ ಹೋರಾಟ ಮೂಲಕ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವರು ಬರೀ ನಾಗೇಂದ್ರ ಜಿಯವರ ರಾಜೀನಾಮೆ ಅಷ್ಟೇ ಅಲ್ಲ, ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಇನ್ನೂ ಕೆಲವು ಸಚಿವರು ಕೂಡ ಕೈವಾಡ ಇದೆ ಅಂತೇಳಿ ಕೇಳ್ಕೊಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಏನಾದರೂ ಇವರು ರಾಜೀನಾಮೆ ಕೊಡಲಾರದೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾರೆ. ಇವತ್ತು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರನವರ ನೇತೃತ್ವದಲ್ಲಿ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವುದರ ಮುಖಾಂತರ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರವನ್ನು ಎಚ್ಚರಿಸಬೇಕು. ಏನು 187 ಕೋಟಿ ಹಣವನ್ನು ನೇರವಾಗಿ ಡ್ರಾ ಮಾಡಿದ್ದಾರೆ. ಇಂಥ ರಾಜಕಾರಣಿಗಳನ್ನು, ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಬಯಲಿಗೆ ತರಬೇಕು ಅನ್ನೋಂಥ ಒಂದು ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ತಾವು ಎಚ್ಚೆತ್ತುಕೊಂಡು ಇದೇನು SC ST ಹಣವನ್ನು ನೀವು ನುಂಗಿ ಹಾಕಿದ್ದೀರಿ ಅದನ್ನು ಸರಿಪಡಿಸದೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ಬೀದಿಗಿಳಿದು ಸರ್ಕಾರವನ್ನು ಕಿತ್ತು ಒಗೆಯವರೆಗೂ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಹೊಸಪೇಟೆ ರೋಟರಿ ಕ್ಲಬ್ನಿಂದ ಹಲವು ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ಬರುವ ಮೂಲಕ ಜನಮನ್ನಣೆ ಪಡೆದಿದೆ. ಹೀಗೆ ದಿನಾಂಕ 27ರಂದು ವಾಕ್ ಮತ್ತು ಶ್ರವಣ ಅಂದ್ರೆ ಕಿವಿಯ ಕುರಿತು ಉಚಿತ ತಪಾಸಣೆ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ 130 ಫಲಾನುಭವಿಗಳಿಗೆ ಉಚಿತವಾಗಿ ಶ್ರವಣೋಪಕರಣಗಳನ್ನು ವಿತರಿಸಲಾಯಿತು. ಹೀಗೆ ಹೊಸಪೇಟೆ ರೋಟರಿ ಕ್ಲಬ್ನಿಂದ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಬೇವನಹಳ್ಳಿಯ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ರವರ ಪ್ರಾಯೋಜಕತ್ವದಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ಇವರ ಸಹಯೋಗದೊಂದಿಗೆ ಹೆಸರು ನೋಂದಾಯಿಸಿದ 300 ಜನರಿಗೆ ಕಿವಿಯ ಉಚಿತ ತಪಾಸಣೆ ನಡೆಸಲಾಯಿತು. ಅದೇ ರೀತಿ ಮಕ್ಕಳ ಬುದ್ಧಿಮಾಂದ್ಯತೆ, ಮಾತು ಮತ್ತು ಭಾಷೆಗೆ ಸಂಬಂಧಿಸಿದ ತಪಾಸಣೆ, ಉಗ್ಗುವಿಕೆ, ಕಲಿಕಾ ನ್ಯೂನ್ಯತೆ, ಧ್ವನಿ ತೊಂದರೆ, ಉಚ್ಚಾರಣೆ ದೋಷ, ಆಹಾರ ನುಂಗುವುದರಲ್ಲಿ ತೊಂದರೆ ಸೇರಿದಂತೆ ಕಿವಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ತೊಂದರೆಗಳ ತಪಾಸಣೆ ನಡೆಸಿ ಅಗತ್ಯವೆನಿಸಿದ 130 ಫಲಾನುಭವಿಗಳಿಗೆ ಉಚಿತವಾಗಿ ಶ್ರವಣೋಪಕರಣವನ್ನ ವಿತರಿಸಲಾಗಿದೆ.
ಹೀಗೆ ಪ್ರತಿ ಶ್ರವಣೋಪಕರಣ 35,000 ಮೊತ್ತ ಹೊಂದಿದ್ದು ಬಿಪಿಎಲ್ ಕಾರ್ಡ್ ಹೊಂದಿದ ಫಲಾನುಭವಿಗಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಹೊಸಪೇಟೆ ರೋಟರಿ ಕ್ಲಬ್ನ ಅಧ್ಯಕ್ಷ ಸತ್ಯನಾರಾಯಣ ರವರು ತಿಳಿಸಿದ್ದಾರೆ. ಹೊಸಪೇಟೆಯ ಪದ್ಮಶಾಲಿ ಯುವಕರ ಸಂಘ ಸ್ಥಾಪನೆಗೊಂಡು 30 ವರ್ಷಗಳು ಸಂದಿವೆ. ಸಂಘ ರಚನೆಯಾದಾಗಿನಿಂದ ಸಮಾಜಮುಖಿ ಕಾಯಕಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 27ರಂದು 29ನೇ ವರ್ಷದ ಉಚಿತ ನೋಟ್ಬುಕ್ಸ್ ವಿತರಿಸುವ ಕಾರ್ಯ ನಡೆಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಪದ್ಮಶಾಲಿ ಯುವಕರ ಸಂಘದಿಂದ 29ನೇ ವರ್ಷದ ಉಚಿತ ನೋಟ್ಬುಕ್ಸ್ ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿ ಜಿಲ್ಲಾಧಿಕಾರಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮಾತನಾಡಿ, ಸಮಾಜವನ್ನ ಒಗ್ಗೂಡಿಸಬೇಕೆಂದಲ್ಲಿ ಇಂತಹ ಸಮಾಜಮುಖಿ ಕಾಯಕಗಳ ಅವಶ್ಯವಿದೆ. ಕಳೆದ 29 ವರ್ಷಗಳಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಸ್ ವಿತರಿಸಿಕೊಂಡು ಬರುತ್ತಿರುವ ಪದ್ಮಶಾಲಿ ಯುವಕರ ಸಂಘದ ಶೈಕ್ಷಣಿಕ ಕಾಳಜಿ ನಿಜಕ್ಕೂ ಸ್ವಾಗತಾರ್ಹವೆಂದರು. ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ತಾವೆಲ್ಲ ಕೂಡಿ ಒಂದು ಸಮಾಜದ ಒಗ್ಗಟ್ಟನ್ನು ಮಾತಾಡಿ ಹೋಗೋದ್ರ ಜೊತೆಗೆ ಅದು ಯಶಸ್ಸಾಗೋದು ಯಾವಾಗ ಅಂದಾಗ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಶಿಕ್ಷಣ ಕೊಡಬೇಕು. ಶಿಕ್ಷಣವೇ ಒಂದು ದೊಡ್ಡ ಅಸ್ತ್ರ. ಸಣ್ಣ ಪುಟ್ಟ ಸಮಾಜಗಳು ಏನಿದೆ ಅವು ಹಿಂದಿನ ಕಾಲದಿಂದಲೂ ಅದು ಹೊರಕೊಂಡು ಬಂದಿದೆ. ಉದಾಹರಣೆಗೆ ಇವತ್ತು ನಾವು ಕೆಂಪೇಗೌಡ ಜಯಂತಿ ಮಾಡ್ತೀವಿ. ಕೆಂಪೇಗೌಡ ಜಯಂತಿ ಮಾಡಿದ್ರೆ ಕೆಂಪೇಗೌಡರು ಹಿಂದಿನ ವಿಜಯನಗರ ಅರಸರಿಂದ ಪ್ರಭಾವಿತರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಆಡಳಿತದಿಂದ ಪ್ರಭಾವಿತರಾಗಿದ್ದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಮಾಡಿದ್ರು ಅಂದರೆ, ವಿಜಯನಗರದ ಆ ಸಾಮ್ರಾಜ್ಯದಲ್ಲಿ ಬಾರ ಬಲುಡಿ ಪದ್ಧತಿ ಅಂತ ಮಾಡಿದ್ರು. ಬಾರ ಅಂದರೆ 12. ಅಲ್ಲಿ ಯಾವುದೇ ಒಂದು ಗ್ರಾಮಗಳಿಗೆ ಹೋದಾಗ ಎಲ್ಲ ಥರದ ಜನರಿರು. ಬಾರ ಅಂದರೆ 12 ಥರದ್ದು. ಒಬ್ಬರು ಶಾನ್ಭೋಗ, ಪಟೇಲ, ಜೋಯಿಸ, ಅಗಸ, ನೇಕಾರ, ಕಮ್ಮಾರ, ಕುಂಬಾರ, ಹೀಗೆ ಪ್ರತಿಯೊಂದು ಊರಲ್ಲಿ ಇಷ್ಟೆಲ್ಲ ಇರಬೇಕು. ಯಾವುದೇ ಜಾತ್ರೆ ಮತ್ತು ಹಬ್ಬಗಳನ್ನು ಮಾಡಿದಾಗ ಇವರಿಗೆ ಆದಂತಹ ಒಂದು ಕೆಲಸ ಇರುತ್ತೆ. ಅಲ್ಲಿ ಆ ಕೆಲಸ ಮಾಡದೇ ಇದ್ರೆ ಜಾತ್ರೆ ಆಗೋದಿಲ್ಲ. ಅಂದರೆ ಸಮಾನತೆ. ಅವರವರು ಯಾವುದೇ ಇದ್ರೂ ಕೂಡ ಊರಲ್ಲಿ ಎಲ್ಲರೂ ಸೇರಿ ಅಂದರೆ 12 ಬಾರ ಬರುತ್ತೆ. 12 ತರಹದ ಕೆಲಸ ಮಾಡ್ತಕ್ಕಂಥ ವೃತ್ತಿಪರರೆಲ್ಲರೂ, ಜಾತಿ ಅನ್ನೋದ್ರ ಬದಲಾಗಿ ವೃತ್ತಿಪರರು, ಆ ವೃತ್ತಿಪರರನ್ನು ಸೇರಿಸಿ ಒಂದು ಊರಲ್ಲಿ ಇರ್ತಾ ಇತ್ತು. ಆವಾಗ ಏನಾಗ್ತಾಯಿತ್ತು, ಊರಲ್ಲಿ ಸೌಹಾರ್ದತೆ ಇರ್ತಾ ಇತ್ತು. ಅಂತಹ ಒಂದು ಪದ್ಧತಿಯನ್ನು ಕೆಂಪೇಗೌಡರು ನಮ್ಮ ವಿಜಯನಗರ ಅರಸರಿಂದ ಕಲಿತಿದ್ರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಓದ್ತೇವೆ. ಅದೇ ರೀತಿಯಾಗಿ ತಮ್ಮ ಸಮಾಜ ನೇಕಾರರ ಸಮಾಜಕ್ಕೂ ಕೂಡ ಅತಿ ಕಡಿಮೆ ಜನಸಂಖ್ಯೆ ಇರೋದಂತ ಹೇಳ್ತಾ ಇದ್ದಾರೆ.
ಜನಸಂಖ್ಯೆ ಎಷ್ಟು ಜನ ಇದ್ರೂ ಕೂಡ ನಿಮ್ಮ ಎಲ್ಲ ಪ್ರತಿಮನೆಗಳಲ್ಲಿ ಶಿಕ್ಷಣ ಕಡ್ಡಾಯವಾಗಿ ನೀವು ಮಾಡದೇ ಇದ್ದರೆ ಯಾವ ಒಗ್ಗಟ್ಟು ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಈ ರೀತಿಯ ನೀವು ಸಭೆಗಳನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಏನೋ ಬೇರೆ ಥರ ಮಾಡಿದರೆ ಅದನ್ನು ಸಪೋರ್ಟ್ ಮಾಡೋದಂತ ಬುಕ್ಸನ್ನು ಕೊಡೋದು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಒಂದು ಸಮಾಜದ ಒಗ್ಗಟ್ಟಿನ ಜೊತೆಗೆ ಸಮಾಜದಲ್ಲಿ ಶಿಕ್ಷಣವನ್ನು ತರಬೇಕು. ಮೊದಲನೇದಾಗಿ ಯಾವುದೇ ಸಮಾಜಗಳು ಅಭಿವೃದ್ಧಿ ಆಗೋದು ಶಿಕ್ಷಣದ ಜೊತೆಗೆ, ಅಧಿಕಾರದ ಜೊತೆಗಲ್ಲ. ಅಧಿಕಾರ ಸಿಕ್ಕರೆ ಒಬ್ಬರಿಗೆ ಸಿಗುತ್ತೆ, ಹಣ ಸಿಕ್ಕರೆ ಒಬ್ಬರಿಗೆ ಸಿಗುತ್ತೆ, ಬಟ್ ಶಿಕ್ಷಣ ಪ್ರತಿಯೊಬ್ಬರಿಗೆ ಸಿಗುತ್ತೆ. ಪ್ರತಿ ಮನೆಯಲ್ಲೂ ಒಬ್ಬೊಬ್ಬರು ಶಿಕ್ಷಣ ಕೇಳ್ತಾ ಇದೆ. ಎಷ್ಟು ಜನ ಡಾಕ್ಟರ್ ಇದ್ದಾರೆ ಸಮಾಜದಲ್ಲಿ, ಎಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಫ್ಯಾಮಿಲಿನಲ್ಲಿ ನೌಕರರಿದ್ದಾರೆ, ಅದು ಸರ್ಕಾರದ ನೌಕರಿ ಆಗಲಿ ಅಥವಾ ಬೇರೆ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಕಳಿಸ್ಬೇಕು. ಯಾವ ಸಮಾಜದಲ್ಲಿ ಒಗ್ಗಟ್ಟಿದೆ ಆ ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಹಾಗಾಗಿ ತಾವೆಲ್ಲ ಸೇರಿದ್ರಿ, ತಮ್ಮ ತಮ್ಮ ಮಕ್ಕಳುಗಳನ್ನು ಶಿಕ್ಷಣ ಕೊಡಿಸ್ಬೇಕು. ನಾನು ಇವತ್ತು ನಿಂತಿರೋದು ಶಿಕ್ಷಣದ ಮೇಲೆ. ನಿಮಗೆಲ್ಲ ಭ್ರಮೆ ಇರುತ್ತೆ ಒಂದ್ಸಲ, ನಮಗೆ ಸಿಗುತ್ತಾ, ನಮ್ಮ ಸಮಾಜ ನಮ್ಗೆ ಯಾವುದು ಇನ್ಫ್ಲೂಯೆನ್ಸ್ ಇಲ್ಲ ಅಂತ. ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಜನ ಅಂತಾರೆ ಸಮಾಜ ಹಂಗೆ ಇರುತ್ತೆ ಅಂತ. ಹಂಗಿಲ್ಲ. ಹಾಗಾಗಿ ನಾವು ಮುಂದೆ ಬರಲಿಕ್ಕೆ ಅವಕಾಶ ಬೇಕು ಅಂದರೆ ಶಿಕ್ಷಣ ಮಾತ್ರ ಸಾಧ್ಯ. ನಮ್ಮ ಮಕ್ಕಳನ್ನ ಯಾಕೆ ನಾವು ಇಂಜಿನಿಯರಿಂಗೇ ಮಾಡಿಸ್ಬೇಕು, ಮೆಡಿಕಲ್ಲೇ ಮಾಡಿಸ್ಬೇಕು, ಮಕ್ಕಳು ಏನು ಓದಿಸ್ತಾರೆ ಅದು ಮಾಡಿಸ್ಬೇಕು. ನೀವು ಏನಾದರೂ ಗಂಡ ಹೆಂಡತಿ ಮಕ್ಕಳ ಜೊತೆ ಒಂದು ದಿನ ಕಳೆದ್ರೆ ಅದು ಅತ್ಯಂತ ಕೋಟಿ ಕಳೆದ ತಿಳ್ಕೊಂಡು, ಒಂದು ಕೋಟಿ ಗಂಡ ಹೆಂಡತಿ ಮಕ್ಕಳು ಅಂತ ಕೊಟ್ಟಿರ್ತಂಥ ದೇವರ ವರ, ಅದನ್ನು ಅನುಭವಿಸ್ಬೇಕು ನಾವು. ಅದರಲ್ಲಿ ಶ್ರೀಮಂತಿಕೆ ಇಲ್ಲ. ಸಮಾಜದ ಒಗ್ಗಟ್ಟನ್ನು ತಾವು ಚೆನ್ನಾಗಿ ತೋರಿಸಿದಿರಿ. ತಾವೆಲ್ಲರ ಶಾಂತಿ ಮತ್ತು ನೆಮ್ಮದಿಯ ಜೀವನ ಮಾಡಿ. ಎಲ್ಲದೂ ಕೂಡ ಬರುವ ಭಾಗ್ಯ ಇದೆ, ಎಲ್ಲದೂ ನಮಗೆ ಬರುತ್ತೆ. ಬಟ್ ನಾವು ಹೋರಾಟ ಮಾಡಬೇಕು. ಹೋರಾಟ ಹಣೆ ಬರದ ಮೇಲೆ ನಂಬಿಕೆ ಇರಬಾರ್ದು, ಹಸ್ತದ ಮೇಲೆ ನಂಬಿಕೆ ಇರಬಾರ್ದು, ಪೆನ್ ಮೇಲೆ ನಂಬಿಕೆ ಇರಬಾರ್ದು. ಹಸ್ತ ನಮ್ಮ ಹಣೆ ಬರ ಬರೆಯಲ್ಲ, ಪೆನ್ ನಮ್ಮ ಹಣೆ ಬರ ಬರೆಯುತ್ತೆ. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಪೆನ್ ಕೊಡಿ. ನಿಮ್ಮ ಮನೆತನ ನಾವು ಮುಂದೆ ದಾರಿ ಮಾಡ್ತಾರೆ. ಭಕ್ತರ ಸಹಕಾರದೊಂದಿಗೆ ಚಿತ್ವಾಡ್ಗಿಯಲ್ಲಿ ರಾಮಾಲಿಸ್ವಾಮಿ ಮಸೀದಿಯನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಹೋಮ ಹವನಾದಿಗಳನ್ನ ನಡೆಸುವ ಮೂಲಕ ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಳಿಸಲಾಗಿದೆ. ಹೌದು, ಮೊಹರಂ ಆಚರಣೆಯನ್ನ ಹೊಸಪೇಟೆ ನಗರ ಸೇರಿದಂತೆ ಚಿತ್ವಾಡ್ಗಿ ಪ್ರದೇಶದಲ್ಲಿ ಮೊಹರಂ ಆಚರಣೆಯನ್ನ ಹಿಂದೂ ಮುಸ್ಲಿಂ ಬಾಂಧವರಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ಭಕ್ತರ ಸಹಕಾರದೊಂದಿಗೆ ಚಿತ್ವಾಡ್ಗಿ ಪ್ರದೇಶದಲ್ಲಿ ನೂತನವಾಗಿ ರಾಮಾಲಿಸ್ವಾಮಿ ಮಸೀದಿಯನ್ನ ನಿರ್ಮಿಸಲಾಗಿ ಅರ್ಚಕರಿಂದ ಹೋಮ ಹವನಾದಿಗಳನ್ನ ನಡೆಸುವ ಮೂಲಕ ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಳಿಸಿ ನೆರೆದ ಭಕ್ತರಿಗೆ ಅನ್ನ ದಾಸೋಹ ನಡೆಸಲಾಯಿತು. ನಿಮಿಷ ಅಲ್ಲಿಗೇನು ಬೇಡಪ್ಪ, ಇಲ್ಲೇ ನಿಮಿಷ ಈಗ ಆ ಕಡೆ ಕರ್ಕೊಂಡು ಮೂರ್ತಿ ಅಂತ ಅಲ್ಲ ಈ ತಕ್ಕಂದ್ರೆ ಈ ತಕ್ಕಂಡು
ಮೀಸಿಗಟ್ಟೆ ಬೆಳ್ಳಗೆಲ್ಲ ಕರ್ರಿಗೆ ಬರ್ಬೇಕು. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ, ಅನ್ನದಾಸೋಹದ ವ್ಯವಸ್ಥೆ ಇದೆ. ಏಮ್ಮ ಬಾರ ಇಲ್ಲೇ ನಡಮ್ಮ ಬರ್ರ ಬೆಸ್ಟ್ ಮಾಡಕಪ್ಪ. ಇವತ್ತಿನ ದಿನ ಚಿತ್ತವಾಡಿಗೆಯಲ್ಲಿ ರಾಮಲ್ ಮಸೀದಿ ಹೊಸದಾಗಿ ನಿರ್ಮಾಣ ಮಾಡಿದ್ದು ಎಲ್ಲ ಸಮಾಜದ ಬಂಧುಗಳು ಸಹಕಾರ ಮಾಡಿದ್ದಕ್ಕಾಗಿ ಈ ನಿರ್ಮಾಣಗೊಂಡಿದೆ. ಈ ಪ್ರತಿ ವರ್ಷವೂ ಎಲ್ಲ ಜನಾಂಗದ ಮುಸ್ಲಿಂ ಹಾಗೂ ಎಲ್ಲ ಹಿಂದೂಗಳು ಎಲ್ಲರೂ ಭಾವೈಕ್ಯತೆಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಮುಂದೆ ಆದರೂ ಕೂಡ ಅದೇ ರೀತಿ ನಡೆಸ್ಕೊಂಡು ಹೋಗುವಂತ ಎಲ್ಲ ನಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವಂತೆ ಈ ಚಿತ್ತವಾಡಿಗೆಯಲ್ಲಿ ಮೊಹರಂ ಹಬ್ಬ, ನಮ್ಮಲ್ಲಿ ಪೀರಲ್ ದೇವ್ರ ಹಬ್ಬ ಅಂತ ಕರಿತೀವಿ. ದೊಡ್ಡ ಪೀರ್ಲು ಮತ್ತು ಸಣ್ಣ ಪೀರ್ಲು ಭಾಳ ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಚಿತ್ತವಾಡಿಗೆಯಲ್ಲಿ ಎಲ್ಲ ಜನಾಂಗದವರು ಹಿಂದೂ ಮುಸ್ಲಿಮರು ಐಕ್ಯತೆಯಿಂದ ಭಾಳ ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ರು. ರಮಾಲಿ ಮಸೀದಿ ಮುಂಚೆ ಕಟ್ಟಿದ್ದಿತ್ತು, ಅದು ಕಾಲಾನುಕ್ರಮೇಣ ಶಿಥಿಲ ಆಗಿದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡು ಆ ದೇವ್ರನ್ನ ಬೇಡ್ಕೊಂಡ್ಮೇಲೆ ಹೊಸದಾಗಿ ಎಲ್ಲರ ಸಹಕಾರದಿಂದ ಮತ್ತು ಎಲ್ಲ ಭಕ್ತಾದಿಗಳ ಸಹಾಯದಿಂದ ಅತ್ಯಂತ ವೈಭವವಾದಂಥ ಕಟ್ಟಡ ನಿರ್ಮಾಣ ಆಗಿದೆ. ಇವತ್ತಿನ ದಿವಸ ಪೂಜೆ
ಮತ್ತು ಮುಂದೆ ನಾಳೆ 7ನೇ ತಾರೀಕಿಂದ ಮತ್ತೆ ಮೊಹರಂ ಹಬ್ಬದ ಆಚರಣೆಗಳು ಎಲ್ಲವೂ ಕೂಡ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ರಾಮಾಲಿ ಮತ್ತು ಈ ವಿಶೇಷ ಏನು ಅಂತಂದರೆ ಒಳಗೆ ಬರ್ಮಪ್ಪ ಅಂತ ನಾವು ಬ್ರಹ್ಮದೇವರು ಅಂತ ಕರಿತೀವಿ. ಬ್ರಹ್ಮದೇವರು ನಿಕ್ಷಿಪ್ತವಾಗಿರೋಂಥ ಒಂದು ಈಶ್ವರ ಇದ್ದಾನೆ. ಎರಡೂ ದೇವರುಗಳು ಕೂಡ ಇರೋದ್ರಿಂದ ಇಲ್ಲಿ ಎಲ್ಲ ಸಮಾಜದವರು ಕೂಡ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಿದ್ದಾನೆ. ಇವತ್ತು ಇಲ್ಲಿ ಏನು ಅಂತಂದರೆ ನಿರ್ಮಾಣ ಮಾಡಿದ ಆಲಯ ಅಂದರೆ ಒಳಗೆ ದೇವಸ್ಥಾನವೂ ಇದೆ, ಮಸೀದಿನೂ ಇದೆ. ಇದು ಹಾಗಾಗಿ ನಿನ್ನೆ ಹೋಮ ಮಾಡಿದ್ದೀವಿ ಮತ್ತು ಈ ಮುತಾವಲಿಯವರು ಅವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತು ಇವತ್ತು ಬರಮಲಿಂಗೇಶ್ವರನ ಪ್ರತಿಷ್ಠಾಪನೆ ಆಗಿದೆ. ಇವತ್ತು ಸುದರ್ಶನ ಹೋಮ, ನವಗ್ರಹ ಹೋಮ ಎಲ್ಲ ಕಾರ್ಯಕ್ರಮಗಳು ಮತ್ತು ಇಲ್ಲಿರ್ತಕ್ಕಂಥ ಪಿರಿಲ್ ದೇವರಿಗೆ ಪೂಜೆ ಎಲ್ಲ ಕ್ರಮ ಅಭಿಷೇಕ ವಿಶೇಷವಾಗಿ ಜರುಗಿದೆ. ಇದೇ ರೀತಿ ಕೂಡ ಮುಂದಿನ ದಿನಗಳಲ್ಲೂ ಕೂಡ ವೈಭವದಿಂದ ಈ ಎಲ್ಲ ಪೂಜೆ ಇರ್ತದೆ. ಇನ್ನು 7ನೇ ತಾರೀಕಿಂದ ಮೊಹರಂ ಹಬ್ಬ ಪ್ರಾರಂಭ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಪ್ರತಿ ವರ್ಷದಂತೆ ರಾಮಾಲಿ ಸ್ವಾಮಿ ಮತ್ತು ಬರ್ಮಪ್ಪ ದೇವರ ಆಶೀರ್ವಾದ ಪಡಿಬೇಕಂತ ಎಲ್ಲ ಚಿತ್ವಾಡಗಿ ದೈವದವರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ನಮಸ್ಕಾರ. ಈಗ ಕಾಣೆಯಾದ ಮಹಿಳೆಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 28 ವರ್ಷದ ಪಾರ್ವತಿ ಎಂಬ ಗೃಹಿಣಿ ಗಾದಿಗನೂರು ನಿವಾಸಿಯಾಗಿರುವ ಈಕೆ ಏಪ್ರಿಲ್ 23ರಿಂದ ಕಾಣೆಯಾಗಿದ್ದಾಳೆ. ಅಂದು ಸಂಜೆ 4 ಗಂಟೆಗೆ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಬರುವುದಾಗಿ ತನ್ನ ತಾಯಿಗೆ ಹೇಳಿ ಹೋಗಿರುವ ಪಾರ್ವತಿ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ 28 ವರ್ಷದ ಪಾರ್ವತಿ ಎಂಬ ಗೃಹಿಣಿ ಯಾರಿಗಾದರೂ ಕಾಣಿಸಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗೃಹಿಣಿ ಪಾರ್ವತಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಗ್ರಾಮೀಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.